ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಗದ್ಯವಾಗಿರುವಂತಹ ನೀರು ಕೊಡದ ನಾಡಿನಲ್ಲಿ ಎಂಬ ಗದ್ಯ ಭಾಗವನ್ನು ಅಭ್ಯಾಸ ಮಾಡೋಣಂತೆ. ಮೊದಲಿಗೆ ನೀರು ಕೊಡದ ನಾಡಿನಲ್ಲಿ ಗದ್ಯ ಭಾಗದ ಕರ್ತೃವಾಗಿರುವಂತಹ ಶ್ರೀಮತಿ ನೇಮಿಚಂದ್ರ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಮಕ್ಕಳೇ. ಮೊದಲಿಗೆ ಲೇಖಕರ ಪರಿಚಯ. ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ 1959 ಜುಲೈ 16ರಂದು ಜನಿಸ್ತಾರೆ. ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ 1959 ಜುಲೈ 16ರಂದು ಜನಿಸಿದ್ರು. ಇವರ ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಶ್ರೀಮತಿ ನೇಮಿಚಂದ್ರ ಅವರ ತಂದೆಯ ಹೆಸರೇನಪ್ಪ? ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಪ್ರಾಥಮಿಕ ಶಿಕ್ಷಣವನ್ನು ಇವರು ತುಮಕೂರಿನಲ್ಲಿ ಮುಗಿಸಿದ್ರು. ಆನಂತರ ಮೈಸೂರಿನಲ್ಲೂ ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಿಂದ BSc ಪದವಿಯನ್ನು ಪಡ್ಕೊಳ್ತಾರೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MSc ಪದವಿಯನ್ನು ಇವರು ಗಳಿಸಿದರು. ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸವನ್ನು ಇವರು ನಿರ್ವಹಿಸಿದ್ದಾರೆ. ಕನ್ನಡದಲ್ಲಿ ಚಿಂತನಾಪೂರ್ಣ ಲೇಖನ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಇವರ ಪ್ರಮುಖ ಕೃತಿಗಳು ಯಾವ್ಯಾವು ಅಂದರೆ, ಯಾದವ್ ವಶೇಂ ಅನ್ನೋ ಕಾದಂಬರಿಯನ್ನ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳನ್ನು ಇವರು ರಚನೆ ಮಾಡಿದರು. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎಂಬ ಪ್ರವಾಸ ಕಥನಗಳನ್ನು ಇವರು ರಚನೆ ಮಾಡ್ತಾರೆ. ಬದುಕು ಬದಲಿಸಬಹುದು ಅಂಕಣ ಬರಹಗಳನ್ನು ಕೂಡ ಇವರು ರಚನೆ ಮಾಡಿದರು. ಇವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅನ್ನೋ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ, ನೃಪತುಂಗ ಪ್ರಶಸ್ತಿ ದೊರೆತಿದೆ, ಹಾಗೆ ಅತ್ತಿಮಬ್ಬೆ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ. ಇನ್ನೊಮ್ಮೆ ಲೇಖಕರ ಪರಿಚಯವನ್ನು ಮಾಡಿಕೊಡ್ತೀನಿ, ಕೇಳಿ. ಲೇಖಕರ ಹೆಸರು ಶ್ರೀಮತಿ ನೇಮಿಚಂದ್ರ. ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ 1959 ಜುಲೈ 16ನೇ ತಾರೀಕಿನಂದು ಜನಿಸ್ತಾರೆ. 1959 ಜುಲೈ 16ರಂದು ಚಿತ್ರದುರ್ಗದಲ್ಲಿ ಜನಿಸಿದ್ರು. ಇವರ ತಂದೆಯ ಹೆಸರು ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಇವರ ಪ್ರಾರಂಭಿಕ ಶಿಕ್ಷಣವನ್ನು ತುಮಕೂರು ಮತ್ತು ಮೈಸೂರುಗಳಲ್ಲಿ ನೆರವೇರಿಸ್ತಾರೆ. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಿಂದ BSc ಪದವಿಯನ್ನು ಗಳಿಸಿದ್ರು. ಹಾಗೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MSc ಪದವಿಯನ್ನು ಇವರು ಗಳಿಸಿಕೊಳ್ತಾರೆ. ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಇವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮಕ್ಕಳೇ, ಹಲವಾರು ಚಿಂತನಾಪೂರ್ಣ ಕೃತಿಗಳನ್ನು, ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಇವರು ರಚಿಸಿರುವ ಪ್ರಮುಖ ಕೃತಿಗಳು ಯಾವ್ಯಾವಂದರೆ, ಯಾದವ್ ವಶೇಂ ಅನ್ನೋ ಕಾದಂಬರಿಯನ್ನ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎಂಬ ಪ್ರವಾಸ ಕಥನಗಳನ್ನು ಇವರು ರಚಿಸಿದ್ರು. ಬದುಕು ಬದಲಿಸಬಹುದು ಅಂಕಣ ಬರಹಗಳು ಮುಂತಾದ ಕೃತಿಗಳನ್ನು ಇವರು ರಚನೆಯನ್ನ ಮಾಡಿದ್ದಾರೆ. ಮಕ್ಕಳೇ, ಇವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅನ್ನೋ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಹಾಗೆ ಇವರ ಸಾಹಿತ್ಯ ಸೇವೆಗೆ ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದೊರೆತಿದ್ದಾವೆ. ಮಕ್ಕಳೇ, ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಎಂಬ ಗದ್ಯ ಭಾಗವನ್ನು ಇವರ ಬದುಕು ಬದಲಿಸಬಹುದು ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಲೇಖಕರ ಪರಿಚಯದಂತ ಅರ್ಥ ಆಯ್ತಲ್ವಾ? ಈಗ ಪಾಠದ ಆಶಯ ಏನು ನೋಡೋಣಂತೆ. ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳಿಂದ ಕೊಳ್ಳು ಭಾಗತನಕವನ್ನು, ಲಾಭಕೋರಿತನವನ್ನು ಹುಟ್ಟುಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಎಂಬ ವೈಚಾರಿಕ ಚಿಂತನೆಯನ್ನು ಮತ್ತು ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆಯನ್ನು ಈ ನೀರು ಕೊಡದ ನಾಡಿನಲ್ಲಿ ಎಂಬ ಗದ್ಯ ಭಾಗದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ವಿಶ್ವದಲ್ಲಿ ಜಾಗತೀಕರಣ ಹೆಚ್ಚಾಗ್ತಾ ಇರುವುದರಿಂದ ಅದರ ಹೊಡೆತಕ್ಕೆ ಸಿಲುಕಿರುವಂಥ ನಮ್ಮ ದೊಡ್ಡ ದೊಡ್ಡ ನಗರಗಳು ಇವತ್ತು ಏನಾಗಿ ಪರಿವರ್ತನೆ ಆಗಿದ್ದಾವೆ? ಕೊಳ್ಳು ಭಾಗತನವನ್ನು, ಲಾಭಕೋರಿತನವನ್ನು ಅಳವಡಿಸಿಕೊಂಡು ವಿಶ್ವ ಮಾರುಕಟ್ಟೆಯಾಗಲು ಪ್ರಯತ್ನವನ್ನು ಪಡ್ತಾ ಇದ್ದಾವೆ. ಇದರಿಂದಾಗಿ ನಮ್ಮ ಸಂಸ್ಕೃತಿ ಹಿರಿಮೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ? ಕಳ್ಕೊಳ್ಳುವಂಥ ಪರಿಸ್ಥಿತಿ
ಹೇಳೋ ಪ್ರಯತ್ನವನ್ನು ಲೆಕ್ಕಕ್ಕೆ ನೇಮಿಚಂದ್ರ ಅವರು ವ್ಯಕ್ತಪಡಿಸ್ತಾರೆ. ಪಾಠವನ್ನು ನೋಡ್ಕೊಳ್ಳಿ ಮಕ್ಕಳೇ, ನಾನು ಓದ್ತೀನಿ, ನೀವು ನೋಡ್ತಾ ಹೋಗಿ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. 2 ವಾರ ಕಳೆದರೆ ಊರೂರು ಅಲೆದಿದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ. ಕುಡಿಯಲು ನೀರು ಸಿಗದು. ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೆರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಹಿಂದೆಯೂ ಇತ್ತೇನೋ ಈಗೊಂದೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗದು. ನಮ್ಮಲ್ಲಿಯಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗು, ನೀರು ಮಾತ್ರ ಕುಡಿದು ಹೊರ ಬರಬಹುದಾದ ಸವಲತ್ತು ಇಲ್ಲಿಲ್ಲ. ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿದೆ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಆರಿದ್ದೆ. ದಿಲ್ಲಿಯಲ್ಲೂ ದಗೆದಗೆ ಬಿಸಿಲು. ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಗರಿಗೆಲ್ಲ ನೀರು ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ರೋಹ್ತಕ್ ರಸ್ತೆಯ ಹತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬೇಟಾ ತಾಯಾಜಿ ಆಯೆ ಐ ತಂಡ ಪಾಣಿ ಪಿಲಾವ್ ನನ್ನ 5 ಮಗನಿಗೆ ಅತ್ತೆ ಕೂಗಿ ಹೇಳಿದರು. ಪುಟ್ಟ ಹುಡುಗ ತಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟ. ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತವು. ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ. ಡಾಬಾ ಆಗಲಿ, ದರ್ಶಿಣಿಯಾಗಲಿ, ಪಂಚತಾರ ಹೋಟೆಲ್ಲೇ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ. ಪುಕ್ಕಟೆಯಾಗಿ ಕುಡಿಯುವ ನೀರು. ಆದರೆ ನಾವೀಗ ನೀರು ಕೊಡದ ನಾಡುಗಳಲ್ಲಿ ಅಲಿಯುತ್ತಿದ್ದೇವೆ. ಮ್ಯಾಕ್ಡೊನಾಲ್ಡ್ನಂತಹ ಹಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಗೆ ಹೋಗಿ, ವೈಭವದ ಪಂಚತಾರ ಹೋಟೆಲುಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲ. ಇಲ್ಲಿ ಹೋಟೆಲ್ಗಳಲ್ಲಿ ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಆಗಲಿ, ಬರ್ಗರ್ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆ ನೀಡುತ್ತಾರೆ. ಮಧ್ಯಾಹ್ನದ ಊಟದ ಸಮಯ ನಾನು ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಿಯಲ್ಲಿ ನೀರು ಬರುತ್ತಿತ್ತು. ಕುಡಿದು ನೋಡಿದರೆ ಬರೀ ಸೋಡಾ ಅಲ್ಲ, ವಾಟರ್ ಎನ್ನುತ್ತಿದ್ದೆ. ಇದು ನೀರೇ ಎನ್ನುತ್ತಿದ್ದು. ಅಪ್ಪ ಮಹನೀಯರೇ, ನನಗೆ ಹೊಳೆಯುವ ನೀರು ಬೇಡ, ಸಾದಾ ನೀರು ಎಂದೇ ಪುಟ್ಟ ಬಾಟಲು ತರಿಸುತ್ತಿದ್ದರು. ಸ್ವಲ್ಪ ವಾಟರ್ ಹೊಸ ಪದಪುಂಜವನ್ನು ಕಲಿತೆ. ಅದನ್ನು ಕುಡಿದು ನೋಡಿದರೆ ಅದರಲ್ಲೂ ಅಲ್ಪ ಮಟ್ಟದ ಸೋಡಾ. ಕಡೆಗೂ ದುಡ್ಡು ಕೊಟ್ಟರೂ ಸೀದಾ ಸಾದಾ ನೀರು ಸಿಗುವುದು ಅಪರೂಪವಿತ್ತು. ಹೀಗೆ ಉತ್ತರ ಒಡೆಯುವುದೇನೂ ಕಷ್ಟವಲ್ಲ. ಪುಕ್ಕಟೆಯಾಗಿ ಏನನ್ನೂ ಕೊಡದಿದ್ದರೆ ನೀವು ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ. ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ. ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ. ಕೊಳ್ಳುವಾಗ ಸಂಸ್ಕೃತಿಯ ತರಾದಿ ಇಲ್ಲಿದೆ. ನೀರು ನಿಮಗೆ ಧಾರಾಳವಾಗಿ ಎಲ್ಲೆಡೆ ಪುಕ್ಕಟೆಯಾಗಿ ದೊರೆತರೆ ಕೋಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದು ಹೇಗೆ? ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿ ವಾರ್ಫೇರ್. ಅಮೆರಿಕಾದ ಉದ್ದಗಲವನ್ನು ವಾರಗಟ್ಟಲೆ ಅಲೆಯುವಾಗ ಎಲ್ಲೆಡೆಯಲ್ಲಿ ಗಮನಿಸಿದ್ದೆ. ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ $0.99 ಬೆಲೆ. ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಹಣ. ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೇಕೆ ಅಷ್ಟು ಹಣ? ಅದಕ್ಕಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆಯಲ್ಲ ಎಂಬ ತರ್ಕ ಹೊಡೆದು ಕೋಲಾ ಅಭ್ಯಾಸ ಮಾಡಿಕೊಳ್ಳುತ್ತಾನೆ. ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ತಪ್ಪುತ್ತದೆ. ನೋಡಿ ಮಕ್ಕಳೇ, ಭಾರತದಿಂದ ಹೊರಗೆ ನೀವು ಕಾಲು ಇಟ್ಟರೆ ಸಾಕು. ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದರೆ ಸಾಕು, ಉಳಿದೆಲ್ಲವೂ ಕೂಡ ನೀರು ಕೊಡದ ನಾಡುಗಳು ಅಂತ ಲೇಖಕರು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಸ್ವತಃ ಆ ಅನುಭವ ಆಗಿದೆ. ಯಾಕಂದ್ರೆ ಇಲ್ಲಿಯವರೆಗೆ ಅವರು ಪಟ್ಟಂತ ಅನುಭವ ಆ ರೀತಿ ಇರುವಂಥದ್ದು. ಭಾರತ ದೇಶದಲ್ಲಿ ನಾವು ಎಲ್ಲೇ ಹೋಗಿ, ಯಾವ ಹೋಟೆಲ್ಗೆ ಹೋಗಿ ಕುಳಿತ ತಕ್ಷಣ ಮೊದಲು ನಮಗೆ ಕುಡಿಯೋ ನೀರು ಕೊಡ್ತಾರೆ, ಆಮೇಲೆ ನಿಮ್ಗೆ ಏನು ಬೇಕು ಅಂತೇಳಿ ಕೇಳ್ತಾರೆ. ಆದರೆ ನಮ್ಮ ಲೇಖಕರು ವಿದೇಶಗಳಿಗೆ ಹೋದಂಥ
ಪರಿಶುದ್ಧವಾದ ಕುಡಿಯೋದಕ್ಕೆ ನೀರು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅಲಿತಾ ಇದ್ದಾರೆ, ಊರೂರು ಅಲಿತಾ ಇದ್ದಾರೆ, ತಿರುಗ್ತಾ ಇದ್ದಾರೆ. ಎಲ್ಲಿ ಹೋದ್ರೂ ಕೂಡ ಬಾಯಾರಿಕೆ ಆಗ್ತಾ ಇದೆ. ಬಾಯಾರಿಕೆ ಆದ ತಕ್ಷಣ ಅವರಿಗೆ ಕೋಲೋ ಬಾಟಲನ್ನ, ಬಿಯರನ್ನ, ವೈನನ್ನ, ಹಣ್ಣಿನ ರಸವನ್ನ, ರಸ ತುಂಬಿದ ಬಾಟಲ್ಗಳನ್ನ ಕೊಡ್ತಾ ಇದ್ದಾರೆ ಹೊರತು ಕುಡಿಯೋದಕ್ಕೆ ಪರಿಶುದ್ಧವಾದ ನೀರನ್ನ ಕೊಡುವಂತ ಸಂಪ್ರದಾಯವನ್ನು ಅವರು ತೋರಿಸ್ತಾ ಇಲ್ಲ. ಇಲ್ಲಿ ಯುರೋಪಿನಲ್ಲಾಗಲಿ ಅಥವಾ ಅಮೆರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವೇ ಇಲ್ಲ. ಹಿಂದೆ ಇತ್ತೇನೋ ಗೊತ್ತಿಲ್ಲ, ಆದ್ರೆ ಇವತ್ತು ಕೂಡ ಅಲ್ಲಿ ಕುಡಿಯುವ ನೀರನ್ನು ಕುಡಿಯೋದಕ್ಕೆ ನೀರು ಕೊಡೋ ಸಂಪ್ರದಾಯ ಬೆಳೆದಿಲ್ಲ. ನೀರು ಸಲೀಸಾಗಿ ಎಲ್ಲದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗೋದು. ನಮ್ಮ ದೇಶದಲ್ಲಿ ನೀವು ಎಲ್ಲೋಗಿ ನೀರು ಮಾತ್ರ ಫ್ರೀ ಆಗಿ ಕೊಡ್ತಾರೆ. ಹೌದಾ? ಇವನ್ ಬಸ್ ಸ್ಟ್ಯಾಂಡ್ ಆಗಿರ್ಬಹುದು, ರೈಲ್ವೆ ಸ್ಟೇಷನ್ಗಳಾಗಿರ್ಬಹುದು, ವಿಮಾನ ನಿಲ್ದಾಣಗಳಲ್ಲಾಗಿರ್ಬಹುದು. ಹೌದಾ? ನೀವು ಕುಡಿಯುವ ನೀರು ಅಂತೇಳಿ ಒಂದು ಕಡೆ ಘಟಕವನ್ನೇ ಮಾಡಿರ್ತಾರೆ. ಹೌದಾ? ಮಡಿಕೆಗಳಲ್ಲೂ ಅಥವಾ ಇನ್ಯಾವುದೋ ಡಬ್ಬಗಳಲ್ಲೂ ಕ್ಯಾನ್ಗಳಲ್ಲೂ ಕುಡಿಯೋದಕ್ಕೆ ನೀರನ್ನ ಇಟ್ಟಿರ್ತಾರೆ. ನಾವು ಹೋಗಿ ಫ್ರೀಯಾಗಿ ನೀರು ಕುಡಿದು ಬರ್ಬೋದು. ಇವಾಗ ಹೋಟೆಲ್ಗಳಲ್ಲೂ ಇಟ್ಟಿರ್ತಾರೆ, ಹೋಗಿ ನೀವು ಫ್ರೀಯಾಗಿ ನೀರು ಕುಡಿದು ಬಂದ್ರೆ ಯಾರು ನೀವು ದುಡ್ಡು ಕೇಳಲ್ಲ. ಹೌದು ತಾನೆ? ಹಾಗಾಗಿ ನಮ್ಮ ದೇಶದಲ್ಲಿ ಎಲ್ಲದರಲ್ಲಿ ಪುಕ್ಕಟೆಯಾಗಿ ನಾವು ಕುಡಿಯೋ ನೀರನ್ನ ಕುಡ್ದಂಗೆ ಬೇರೆ ದೇಶಗಳಲ್ಲಿ ಏನ್ ಸಿಗಲ್ಲ, ಕುಡಿಯೋದಕ್ಕೆ ನೀರು ಸಿಗಲ್ಲ. ಅದನ್ನೇ ಹೇಳ್ತಾರೆ ನೋಡಿ ಲೇಖಕರು. ನಮ್ಮಲ್ಲಿ ಎಂದೇ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನ ಇರಿಸಿರುವುದಿಲ್ಲ. ನಮ್ಮ ದೇಶದಲ್ಲಿ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ವಿಮಾನ ನಿಲ್ದಾಣಗಳಲ್ಲಿ ನೀರನ್ನ ಇರಿಸಿರ್ತಾರೆ. ನಾವು ಫ್ರೀಯಾಗಿ ದುಡ್ಡು ಕೊಡದೆ ನೀರನ್ನ ಕುಡಿದು ಬರಬಹುದು. ಆದ್ರೆ ಆ ರೀತಿ ಅವಕಾಶಗಳು ಎಲ್ಲಿ ವಿದೇಶಗಳಲ್ಲಿ ಇಲ್ಲ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗು ನೀರು ಮಾತ್ರ ಕುಡಿದು ಹೊರ ಬರಬಹುದಾದ ಸವಲತ್ತು ಇಲ್ಲಿಲ್ಲ. ನಾವು ನಮ್ಮ ದೇಶದಲ್ಲಿ ಏನ್ ಮಾಡ್ತೀವಿ, ಬಾಯಾರಿಕೆ ಆಗಿದ್ದೆ ಆದ್ರೆ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಹೋಟೆಲ್ ಒಳಗೆ ಹೋಗಿ ನೀರು ಕುಡಿದು ನಾವು ಏನು ಅಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ತಗೊಂಡಿದ್ದ ಬರೀ ನೀರಷ್ಟೇ ಕುಡಿದು ಬಂದ್ರೆ ಯಾವ ಹೋಟೆಲಿನವರು ಕೂಡ ಅದಕ್ಕೆ ಏನ್ ಮಾಡಲ್ಲ, ಅಭ್ಯಂತರ ಮಾಡಲ್ಲ, ಅಡ್ಡಿ ಮಾಡಲ್ಲ. ನೀರು ಕೊಡ್ತಾರೆ, ಕುಡಿಯೋದಕ್ಕೆ ನೀರು ಕೊಡ್ತಾರೆ. ಈ ಸಂಪ್ರದಾಯ ವಿದೇಶಗಳಲ್ಲಿ ಇಲ್ಲ ಅಂತ ಹೇಳಿ ಲೇಖಕರು ಹೇಳ್ತಿರೋದು ನೋಡಿ. ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪು. ಏನಂತೆ, ನಮ್ಮ ಲೇಖಕರ ಬಾಲ್ಯದಲ್ಲಿ ಈಗಲೂ ಕೂಡ ಕೆಲವೊಂದು ಊರುಗಳಲ್ಲಿ ಈ ಸಂಪ್ರದಾಯ ಇದೆ. ಮನೆಯ ಹೊರಗೆ ಒಂದು ಸಣ್ಣ ತೊಟ್ಟಿಯನ್ನ ಕಟ್ಟಿರ್ತಾರೆ. ಆ ತೊಟ್ಟಿಯಲ್ಲಿ ನೀರನ್ನ ದನಕರುಗಳು ಕುಡಿದು ಹೋಗಿ ಅಂತೇಳಿ ಆ ತೊಟ್ಟಿಗೆ ನೀರನ್ನ ತುಂಬಿಸಿರ್ತಾರೆ. ಅತಿ ಪಕ್ಷಿಗಳು, ದನಕರುಗಳು ಕುಡಿದು ಹೋಗ್ಲಿ ಅಂತೇಳಿ. ಈಗಲೂ ಕೂಡ ನಾವು ಕೆಲವೊಂದು ಕಡೆ ಆ ಸಂಪ್ರದಾಯವನ್ನ ನೋಡ್ತೀವಿ. ಆ ಘಟನೆಯನ್ನ ನಮ್ಮ ಲೇಖಕರು ಇನ್ನೆಂಟು ಮಾಡ್ಕೊಳ್ತಾ ಇದ್ದಾರೆ ನೋಡಿ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ, ದಿಲ್ಲಿಯಲ್ಲೂ ದಗಿ ಬಿಸಿಲು. ನಮ್ಮ ಲೇಖಕರು ಏನ್ ಮಾಡಿದ್ರು, ದಿಲ್ಲಿಗೆ ಹೋದ್ರು, ದಿಲ್ಲಿಯಿಂದ ವಿದೇಶಕ್ಕೆ ಪ್ರಯಾಣ ಮಾಡಿದ್ದಾರೆ. ದಿಲ್ಲಿಯಲ್ಲೂ ಕೂಡ ಬಿಸಿಲಿನ ದಗೆ ಹೆಚ್ಚಿದೆ. ಆದ್ರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಟ್ಟಿದ್ರು ನೋಡಿ. ದಿಲ್ಲಿಯಲ್ಲೂ ಕೂಡ ನೀರು ಪುಕ್ಕಟೆ ಆಗಿ ಕೊಡೋ ಸಂಪ್ರದಾಯ ಇದೆ. ಅಲ್ಲೂ ಕೂಡ ಯಾರೋ ಪುಣ್ಯಾತ್ಮರು ಮಣ್ಣಿನ ಮಡಕೆಯಲ್ಲಿ ಕುಡಿಯೋ ನೀರನ್ನ ತುಂಬಿಸಿಟ್ಟಿದ್ರಂತೆ. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಮತ್ತು ದಾರಿ ಹೋಗರಿಗೆಲ್ಲ ನೀರು ತುಂಬಿ ಕುಡಿಸುವುದನ್ನ ನೋಡಿದ್ದೇವೆ. ಗುರುದ್ವಾರ ಆಗಿರ್ಬಹುದು, ಬಸ್ ಸ್ಟ್ಯಾಂಡ್ ಆಗಿರ್ಬಹುದು, ದೊಡ್ಡ ದೊಡ್ಡ ಜನನಿಬಿಡ ಅಂತ ಜನ ಇರುವಂತ ಸ್ಥಳಗಳಲ್ಲಿ ಆಟೋದವರಿಗಾಗಿರ್ಬಹುದು, ಬಸ್ನವ್ರಿಗಾಗಿರ್ಬಹುದು, ಜನರಿಗಾಗಿರ್ಬಹುದು ಕರೆದು ತಂಪಾದ ಕುಡಿಯುವ ನೀರನ್ನ ಕೊಡುವುದನ್ನ ನಮ್ಮ ಲೇಖಕಿ ನೋಡಿದ್ದಾರೆ. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬೇಟಾ ತಾಯಾಜಿ ಆಯೆ ತಂಡ ಪಾನಿ ಪಿಲಾವೋ ನನ್ನ ಮೈದುನನ ಮಗನಿಗೆ ಅತ್ತೆ ಕೂಗಿ ಹೇಳಿದರು. ಅತ್ತೆ ಮನೆಗೆ ಹೋಗಿದ್ದಾರೆ. ರೋಹ್ತಕ್ ರಸ್ತೆಯಲ್ಲಿ, ದಿಲ್ಲಿಯ ರೋಹ್ತಕ್ ರಸ್ತೆಯಲ್ಲಿ ಅವರ ಮನೆ ಇರೋದು. ಮನೆಯೊಳಗೆ ಹೋದ ತಕ್ಷಣ ಇವರ ಅತ್ತೆ ತನ್ನ ಮೊಮ್ಮಗನಿಗೆ ಹೇಳ್ತಾ ಇದ್ದಾರೆ, ಬೇಗ ಬಾರಪ್ಪ, ಅತ್ತೆ ಬಂದಿದ್ದಾರೆ, ಅವ್ರಿಗೆ ಕುಡಿಯೋದಕ್ಕೆ ತಣ್ಣನೆ ನೀರು ತಗೊಂಬೋ ಅಂತೇಳಿ. ಮೊದಲು ನೀರು ಕೊಡುವ ಸಂಪ್ರದಾಯ ನಾವು ಈಗಲಾದ್ರೂ ಕೂಡ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಮೊದಲು ನಾವೇನ್ ಕೇಳ್ತೀವಿ, ಕುಡಿಯಕ್ಕೆ ನೀರು ಬೇಕಾ ಅಂತೇಳಿ ಕೇಳ್ತೀವಿ. ಹೌದಾ? ಈಗಲೂ ಕೂಡ ನಮ್ಮ ಭಾರತೀಯರು ಅದನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಆ ಸಂಪ್ರದಾಯ ಭಾರತದಲ್ಲಿ ಮಾತ್ರ ಉಳಿದುಕೊಂಡು ಬಂದಿರುವಂಥದ್ದು ನೋಡಿ. ಡಾಬಾ ಆಗಲಿ, ದಕ್ಷಿಣಿ ಹೋಟ್ಲ್ ಆಗಲಿ, ಪಂಚತಾರ ಹೋಟೆಲ್ ಆಗಲಿ, ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳಿ. ಹೌದಾ? ಫಸ್ಟ್ ಮಾಡಿ ಬಂದು ಏನ್ ಕೇಳ್ತಾನೆ, ಫಸ್ಟ್ ಕುಡಿಯೋದಕ್ಕೆ ನೀರು ತಂದು ಲೋಟಗಳನ್ನ ಇಡುತ್ತಾನೆ ಟೇಬಲ್ ಮೇಲೆ. ಆ ನಂತರ ನಿಮ್ಗೆ ಏನ್ ಬೇಕು ಅಂತೇಳಿ ಕೇಳುವಂಥದ್ದು. ಪುಕ್ಕಟೆಯಾಗಿ ಕೊಡುವ ನೀರು. ಆದ್ರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲೆತಾ ಇದ್ದೇನೆ. ಆದ್ರೆ ನಮ್ಮ ದೇಶದಲ್ಲಿ ಪುಕ್ಕಟೆಯಾಗಿ ನೀರು ಸಿಗುತ್ತೆ. ಆದ್ರೆ ನಮ್ಮ ಲೇಖಕಿ ಭಾರತದ ವಿಷಯ ಹೇಳ್ತಾ ಇಲ್ಲ, ನೀರು ಸಿಗದ ನಾಡಾದಂತ ವಿದೇಶಗಳ ಬಗ್ಗೆ ಮಾತಾಡ್ತಿದ್ದಾರೆ. ಮ್ಯಾಕ್ಡೊನಾಲ್ಡ್ ನಂತಹ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಸ್ ಗಳಿಗೆ ಹೋಗಿ, ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ದೊಡ್ಡ ದೊಡ್ಡ ಹೋಟ್ಲುಗಳು, ರೆಸ್ಟೋರೆಂಟ್ಗಳಿಗೆ ನೀವು ಹೋಗ್ರಿ, ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗ್ರಿ, ಹೋದ ತಕ್ಷಣ ನಮ್ಮ
ನಮ್ಮ ದೇಶದಲ್ಲಾಗ ನೀರು ಕೊಡ್ತಾರೆ, ಆದರೆ ಅಲ್ಲೇನಿಲ್ಲ, ನೀರು ಕೊಡೋ ಸಂಪ್ರದಾಯವೇ ಇಲ್ಲ. ಹೋಟೆಲ್ಗಳಲ್ಲಿ ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ ಆಗುತ್ತೆ. ಹಾಗಾದ್ರೆ ಮಿಸಿ ಅವರು ಊಟ ಕೂತ್ಕೊಂಡಾಗ ನೀರು ಕುಡಿಯಲ್ವಾ ಮಿಸ್ ಅಂತೇಳಿ ನೀವು ಕೇಳ್ಬೋದು. ನೀರ ಬದಲಿಗೆ ಏನು ಕುಡಿತಾರೋ ಅವರು ಕೋಲಾ ಬಾಟಲ್ ಅಥವಾ ಕೊಕೋ ಕೋಲಾ ಅಂತೇಳಿ ಕರಿತೀವಿಲ್ಲ, ಆ ಕೊಕೋ ಕೋಲಾ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ವೈನ್ ಆಗಿರ್ಬೋದು, ಬಿಯರ್ ಆಗಿರ್ಬೋದು, ಇವುಗಳನ್ನು ಕುಡಿಯೋದ್ರ ಮೂಲಕ ಊಟವನ್ನು ಆರಂಭಿಸ್ತಾರೆ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಆಗಲಿ, ಬರ್ಗರ್ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾದನ್ನೇ ನೀಡುತ್ತಾರೆ. ನೀವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಫ್ರೈಡ್ ರೈಸ್ ತಗೊಳ್ಳಿ, ಸ್ಯಾಂಡ್ವಿಚ್ ತಗೊಳ್ಳಿ, ಬರ್ಗರ್ ತಗೊಳ್ಳಿ, ಅದ್ರ ಜೊತೆಗೆ ನಿಮ್ಗೆ ಏನು ಕೊಡ್ತಾರಪ್ಪ, ಕೋಲಾ ಬಾಟಲಿಗಳನ್ನು ಕೊಡ್ತಾರೆ. ನೀರು ಕೊಡೋದು ಬದಲಿಗೆ ಕೋಲಾ ಬಾಟಲಿಗಳನ್ನು ಕೊಡ್ತಾರೆ, ಅದನ್ನೇ ನೀವು ಕುಡಿಬೇಕು. ಮಧ್ಯಾಹ್ನದ ಊಟದ ಸಮಯ ನಾನು ನೀರು ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಿನಲ್ಲಿ ನೀರು ಬರ್ತಾ ಇತ್ತು. ಮಧ್ಯಾಹ್ನ ಊಟ ಮಾಡುವಾಗ ನಮ್ಮ ಲೇಖಕಿ ಏನ್ ಮಾಡ್ತಾ ಇದ್ದಾರೆ, ನೀರು ನೀರು ಅಂತಿದ್ದಾರೆ. ಹಾಗಾಗಿ ಸಣ್ಣದೊಂದು ಬಾಟಲಿಯಲ್ಲಿ ನೀರು ಕೊಡ್ತಾರೆ. ಅದು ನೀರಲ್ಲ, ಬದಲಿಗೆ ಏನಾಗಿರ್ತಾರೆ, ಸೋಡಾ ಅಲ್ಲ, ವಾಟರ್. ಅದು ಇವ್ರು ಏನಂದ್ರು, ಸೋಡಾ ಅಂತ ಅಂದ್ರೆ ಅವ್ರು ಹೇಳ್ತಿದ್ರಂತೆ ಇದು ಸೋಡಾ ಅಲ್ಲ, ಬರೇ ಕುಡಿಯೋ ನೀರು ಅಂತೇಳಿ. ಅಪ್ಪ ಮಹನೀಯರೇ, ನನಗೆ ಒಳೆಯುವ ನೀರು ಬೇಡ, ಸಾದಾ ನೀರು ಕೊಡಿ ಎಂದು ಎಂದೇ ಪುಟ್ಟ ಬಾಟಲಿ ತರಿಸಿದ್ರು. ಅವಾಗ ಹೇಳ್ತಾರಪ್ಪ, ನನಗೆ ಒಳೆಯ ನೀರು ಕೊಡಬೇಡ್ರಿ, ಸಾದಾ ಕುಡಿಯೋ ನೀರು ಕೊಡ್ರಿ ಅಂದಾಗ ಮತ್ತೊಂದು ಬಾಟಲಿ ನೀರು ಕೊಟ್ರಂತೆ. ಏನ್ ಮಾಡಿದ್ರು, ವಾಟರ್, ಹೊಸ ಪದಪುಂಜ ಕಲಿತೇವೆ. ಏನು ನೋಡ್ರಿ, ಅದನ್ನು ಕುಡಿದು ನೋಡಿದರೆ ಅದರಲ್ಲೂ ಅಲ್ಪ ಮಟ್ಟದ ಸೋಡಾ. ಅದೇನು ಪರಿಶುದ್ಧವಾದ ನೀರೇ ಆಗಿತ್ತೆ? ಇಲ್ಲ, ಅದರಲ್ಲೂ ಕೂಡ ಏನಾಗಿದ್ದಾರೆ, ಸೋಡಾನೇ ಹಾಕಿದ್ದಾರೆ. ಕಡೆಗೆ ದುಡ್ಡು ಕೊಟ್ಟರು ಸೀದಾ ಸಾದಾ ನೀರು ಸಿಗುವುದು ಅಪರೂಪವಿತ್ತು. ಎಷ್ಟಾರು ದುಡ್ಡು ಕೊಡ್ತೀನಿ ನನಗೆ ಕುಡಿಯೋದಕ್ಕೆ ಒಳ್ಳೆ ನೀರು ಕೊಡ್ರಿ ಅಂತ ಹೇಳಿದ್ರೆ ಅಲ್ಲಿ ನೀರೇ ಸಿಗ್ತಾ ಇಲ್ಲ. ಎಲ್ಲ ನೀರಲ್ಲೂ ಕೂಡ ಏನಿದೆ, ಸೋಡಾ ಮಿಕ್ಸ್ ಮಾಡಿದ್ದಾರೆ, ಬೆರೆಸಿದ್ದಾರೆ. ಏಕೆ ಹೀಗೆ? ಉತ್ತರ ಉಳಿಯುವುದೇ ಕಷ್ಟವಲ್ಲ. ಪುಕ್ಕಟೆಯಾಗಿ ಏನನ್ನೂ ಕೊಡದಿದ್ದರೆ ನೀವು ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ಅನಿಸಿದರೆ ಮತ್ತಷ್ಟು ಕೊಡ್ತೀರಾ. ಪುಷ್ಕಟೆಯಾಗಿ ಏನು ಕೊಡಲ್ಲ, ದುಡ್ಡು ಕೊಟ್ಟೆ ತಗೊಳ್ಬೇಕು ಅಂತೇಳಿ ನಾವು ಹೇಳಿದಾಗ ನೀವು ನಾವು ಕೊಡೋದು ಸೀದಾ ಸಾದಾ ನೀರಲ್ಲ, ಸೋಡಾ ಬೆರೆಸಿರೋ ನೀರು ಅಥವಾ ಪರಿಶುದ್ಧವಾದ ನೀರು ಅಂತೇಳಿ ಹೇಳಿದಾಗ ನೀವೇನು ಮಾಡ್ತೀರಿ, ಇನ್ನೂ ಹೆಚ್ಚು ದುಡ್ಡನ್ನು ಕೊಡ್ತೀರಾ. ಹಾಗಾಗಿ ಮತ್ತಷ್ಟು ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಅಂದರೆ ಇನ್ನಷ್ಟು ಕೊಡ್ತೀರಾ. ನೀವು ತಗೊಳ್ತಿರೋದು ಬಹಳ ಶ್ರೇಷ್ಠವಾದದ್ದು ಅಂತೇಳಿ ನಿಮ್ಗೆ ಅನಿಸಿದ್ರೆ ಇನ್ನೂ ಕೂಡ ಹೆಚ್ಚು ತಗೊಳ್ತೀರಾ. ಹಾಗಾಗಿ ಕೊಳ್ಳುಭಾಗ ಸಂಸ್ಕೃತಿಯ ದಳಹದಿ ಇಲ್ಲಿದೆ. ಹಾಗಾಗಿ ಅವರು ಆ ರೀತಿ ಮಾಡ್ತಾರೆ. ನೀರು ನಿಮಗೆ ಧಾರಾಳವಾಗಿ ಎಲ್ಲಂದರಲ್ಲಿ ಪುಕ್ಕಟೆಯಾಗಿ ದೊರೆಯುವುದಿಲ್ಲ. ಕೋಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದು ಹೇಗೆ? ನಿಮ್ಗೆ ಎಲ್ಲಿ ಬೇಕಾ ಹಾಗೆ ಕುಡಿಯೋದಕ್ಕೆ ನೀರು ಈಸಿಯಾಗಿ ಸಿಕ್ಬಿಟ್ರೆ ಕೋಲಾ ಕಂಪನಿಗಳು ಹೇಗೆ ಬದುಕೋದಾದ್ರೂ ಹೇಗೆ? ಅವರ ಜಾಹೀರಾತುಗಳು ಹೇಗಾದ್ರೂ ಕುಡಿಯೋದು ಹೇಗೆ? ನೀರು ಸಿಕ್ಕಿಲ್ಲ ಅಂದರೆ ನೀವು ಅನಿವಾರ್ಯವಾಗಿ ಕುಡಿಯೋದಕ್ಕೆ ಕೋಲಾ ಬಾಟಲಿಗಳನ್ನು ತಗೊಳ್ತೀರಾ. ಆಗ ಅವರಿಗೆ ಏನಾಗುತ್ತೆ, ವ್ಯಾಪಾರ ಆಗುತ್ತೆ. ಹಾಗಾಗಿ ಅವರಿಗೆ ಲಾಭ ಆಗುತ್ತೆ. ಆ ಉದ್ದೇಶದಿಂದ ನಿಮಗೆಲ್ಲೂ ಕೂಡ ವಿದೇಶಗಳಲ್ಲಿ ನೀರು ಪುಕ್ಕಟೆಯಾಗಿ ಸಿಗಲ್ಲ. ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿ ಫಾರ್ ವಾರ್ಫೇರ್. ಅಮೆರಿಕಾದ ಉದ್ದಗಲವನ್ನು ವಾರಗಟ್ಟಲೆ ಅಳೆಯುವಾಗ ಎಲ್ಲೆಡೆಯಲ್ಲಿ ಗಮನಿಸಿದ್ದೇನೆ. ದೊಡ್ಡ ಗಾತ್ರದ ಕೋಲಾ ಬಾಟಲಿಗೆ $0.99 ಬೆಲೆ. ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಕೂಡ ಅದಕ್ಕಿಂತ ಹೆಚ್ಚಿನ ಬೆಲೆ. ದೊಡ್ಡ ಬಾಟಲಿಗೆ ಕೋಲಾ ಬಾಟಲಿ ದೊಡ್ಡದಿದೆ, ಅದಕ್ಕೆ $0.99 ಬೆಲೆ ಇದೆ. ಸಣ್ಣ ಬಾಟಲಿಯ ಕುಡಿಯ ನೀರಿಗೆ ಎಷ್ಟು, ಅದಕ್ಕಿಂತ ಹೆಚ್ಚು ಬೆಲೆ ಇದೆ. ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ಅನಿಸುತ್ತವ, ನೀರಿಗೆ ಇಷ್ಟೊಂದು ಹಣ ಕೊಡಬೇಕು, ಅದಕ್ಕಿಂತ ದೊಡ್ಡದಾದ ಕೋಲಾ ಬಾಟಲಿ ಸಿಗುತ್ತಲ್ಲ ಅಂತೇಳಿ ನೀವೇನು ಮಾಡ್ತೀರಿ, ಅವಾಗ ಕೋಲಾ ಬಾಟಲಿ ತಗೊಳ್ತೀರಿ. ಆಗ ಕೋಲಾ ಕಂಪನಿಯವರಿಗೆ ಲಾಭ ಆಗುತ್ತೆ ಎಂಬ ತರ್ಕ ಹೊಳೆದು ಕೋಲಾ ಅಭ್ಯಾಸ ಮಾಡಿಕೊಳ್ತಾರೆ. ಹೌದು ತಾನೆ? ಅವಾಗ ಏನು ನಾವೇ ಹೆಚ್ಚು ಬೆಲೆ ಹಾಕೊಡ್ಬೇಕು ಸಣ್ಣ ಬಾಟ್ಲಿಗೆ, ದೊಡ್ಡ ಬಾಟ್ಲಿಗೆ ಕಡಿಮೆ ದುಡ್ಡಿದೆ ಅಂದಾಗ ಕೋಲಾವನ್ನೇ ಕೊಂಡ್ಕೊಳ್ಳೋ ಅಭ್ಯಾಸವನ್ನ ಮಾಡ್ತಾರೆ. ಇದು ಒಂದು ರೀತಿ ವ್ಯವಹಾರದ ತರ್ಕ ಅಂತೇಳಿ ಹೇಳ್ಬೋದು, ಅಥವಾ ಕೋಲಾ ಕಂಪನಿಗಳ ಷಡ್ಯಂತ್ರ, ಅಥವಾ ಕೋಲಾ ಕಂಪನಿಗಳು ಈ ರೀತಿ ಗ್ರಾಹಕರನ್ನ ಏನಂತಾರೆ, ಮೋಸ ಮಾಡುವಂತಹ ಒಂದು ಕೆಲಸವನ್ನ, ತಂತ್ರವನ್ನ ಅನುಭವಿಸ್ತಾರೆ. ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ತಪ್ಪುತ್ತೆ. ಯಾವಾಗ ನಾವು ಕೋಲಾವನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ತೀವಿ, ನೀರು ಕುಡಿಯುವ ಅಭ್ಯಾಸವನ್ನು ನಾವು ಬಿಟ್ಬಿಡ್ತೀವಿ. ಅರ್ಥ ಆಯ್ತಾ ಮಕ್ಕಳೇ ಇಂದಿನ ಪಾಠ? ಹಾಗಾದ್ರೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ಲಾ? ಮನೆಯಲ್ಲಿ ಬರ್ಕೊಂಡ್ಬರ್ತೀರಿ ಅಲ್ಲ, ಬರ್ಕೊಡಿ ಮಕ್ಕಳು ಪ್ರಶ್ನೆಗಳನ್ನು.
ಎರಡನೇ ಪ್ರಶ್ನೆ, ನೀರು ಕೊಡುವ ನೀರು ಕೊಡದ ನಾಡಿನಲ್ಲಿ ಪಾಡದ ಲೇಖಕರ ಹೆಸರೇನು? ಮೂರನೇ ಪ್ರಶ್ನೆ, ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ? ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ನಾಲ್ಕನೇ ಪ್ರಶ್ನೆ, ವಿದೇಶಗಳಲ್ಲಿ ನೀರಿಗಿಂತ ಹಕ್ಕವಾಗಿ ಸಿಗುವುದೇನು? ನೋಡಿ, ಮೊದಲನೇ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ? ಮೊದಲನೇ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಎರಡನೇ ಪ್ರಶ್ನೆ, ನೀರು ಕೊಡದ ನಾಡಿನಲ್ಲಿ ಪಾಠದ ಲೇಖಕರ ಹೆಸರೇನು? ಎರಡನೇ ಪ್ರಶ್ನೆ, ನೀರು ಕೊಡದ ನಾಡಿನಲ್ಲಿ ಪಾಠದ ಲೇಖಕರ ಹೆಸರೇನು? ಮೂರನೇ ಪ್ರಶ್ನೆ, ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ? ಮೂರನೇ ಪ್ರಶ್ನೆ, ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಇನ್ನು ಕೊನೆಯ ಪ್ರಶ್ನೆ, ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ಈ ಪ್ರಶ್ನೆಗಳಿಗೆ ಉತ್ತರ ಬರೀತೀರಿ ಅಲ್ಲ ಮಕ್ಕಳೇ? ಅರ್ಥ ಆಯ್ತಲ್ವಾ? ಧನ್ಯವಾದಗಳು.